ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಒನ್ ಆಫ್ ಮೈ ಫೇವ್ರೆಟ್ ಮಾಲ್ ತೋರಿಸ್ತಾ ಇದ್ದೀನಿ. ಸೊ ಬೆಂಗಳೂರಲ್ಲಿ ನಾನು ಅಷ್ಟು ಮಾಲ್ಗಳಲ್ಲಿ ನೋಡಿದಂಥ ಮಾಲಲ್ಲಿ ಇದು ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಮಾಲ್ ಅಂತಲೇ ಹೇಳ್ಬೋದು. ಇಲ್ಲಿ ವೆರೈಟೀಸು ಕೂಡ ಅಷ್ಟೊಂದಿದೆ, ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಯಾವುದಪ್ಪ ಅದು ಮಾಲು ಅನ್ನೋದನ್ನು ಕಂಪ್ಲೀಟಾಗಿ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದುವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತೀನಿ. ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ಸೊ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ನಿಮಗೆ ತಿಳಿಸ್ಬೋದು ಅಂತ ಹೇಳ್ತೀನಿ. ಸೊ ಈ ಮಾಲ್ ನೇಮ್ ಬಂದುಬಿಟ್ಟು ಲೂಲು ಮಾಲ್ ಅಂತಲೇ ಹೇಳ್ಬೋದು. ಸೊ ಸಖತ್ತಾಗಿದೆ ಈ ಮಾಲು, ಒನ್ ಆಫ್ ಮೈ ಫೇವ್ರೆಟ್ ಮಾಲ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಕೆಳಗಡೆ 2 ವೀಲರ್ ಪಾರ್ಕಿಂಗ್ ಏನಿರೋದು ಮಾಡ್ತೀವಲ್ಲ, ಸೊ ಅಲ್ಲಿಂದ ಒಂದು ಎಂಟ್ರೆನ್ಸ್ ಕೊಟ್ಟಿರ್ತಾರೆ. ಸೊ ಅಲ್ಲಿಂದ ನೀವು ಕಾರ್ಟನ್ನು ಎತ್ಕೊಂಡು ಕಾರ್ಟನ್ನು ತಗೊಂಡು ಈ ಥರ ಮೇಲೆ ಬರ್ಬೋದು. ನೀವು ತುಂಬ ಈಸಿಯಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದು ಮೇನ್ ಎಂಟ್ರೆನ್ಸ್ ಅಲ್ಲ, ಮೇನ್ ಎಂಟ್ರೆನ್ಸ್ ಇರೋದು ಬೇರೆ ಕಡೆ. ಸೊ ಇಲ್ಲಿ ಏನಾದರೂ ಪಾರ್ಕಿಂಗ್ ಮಾಡಿದಾಗ ನಿಮಗೆ ಒಂದು ಎಂಟ್ರೆನ್ಸ್ ಕೊಟ್ಟಿರ್ತಾರೆ. ಇಲ್ಲಿಂದ ನೀವು ಕಾರ್ಟ್ ಎತ್ಕೊಂಡು ಬಂದು ಈಸಿಯಾಗಿ ಎಲ್ಲ ಶಾಪ್ಗಳನ್ನೆಲ್ಲ ಮಾಡಿಬಿಟ್ಟು ಆ ಕಾರ್ಟಲ್ಲಿ ನೀವು ನಿಮ್ಮ ಐಟಮ್ಸ್ನೆಲ್ಲ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಮಕ್ಕಳು ಏನಾದರೂ ಇದ್ದರೆ ಈ ಥರ ಕಾರ್ಟು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ನನ್ನ ಮಗಳಲ್ಲಿ ಅಲ್ಲಿ ಅವಳನ್ನ ಕೂರಿಸಿ ಸೊ ಇಡೀ ಶಾಪಿಂಗ್ ಎಲ್ಲ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಅವಳು ಕೂಡ ಎಂಜಾಯ್ ಮಾಡ್ತಾಳೆ. ಸೊ ನಾವು ಕೂಡ ಹ್ಯಾಪಿಯಾಗಿ ಶಾಪಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಬನ್ನಿ, ಹೇಗಿದೆ ಏನು ಅಷ್ಟೆಲ್ಲ ವೆರೈಟೀಸ್ ಸಿಗುತ್ತೆ. ಸೊ ಪ್ರತಿಯೊಂದನ್ನು ನಾನು ನಿಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ, ನಿಮಗೆ ನೋಡ್ಬೋದು. ಸೊ ಇಲ್ಲಿಂದ ಸೊ ಇದು ಕಾಣ್ತಾ ಇದೆಯಲ್ಲ, ಇದೇ ಲೂಲು ಹೈಪರ್ ಮಾರ್ಕೆಟ್ ಅಂತ. ಸೊ ನಾವೆಲ್ಲ ವಿಸಿಟ್ ಮಾಡಿರ್ತೀವಿ ಹೈಪರ್ ಮಾರ್ಕೆಟಿಗೆ, ಬಟ್ ಇದು ಏನು ಹೈಪರ್ ಮಾರ್ಕೆಟ್ ಇದೆಯಲ್ಲ ತುಂಬಾ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಪ್ರತಿಯೊಂದು ಸಿಗುತ್ತೆ ಅಂತ, ಏನು ಸಿಗಲ್ಲ ಅಂತ ಹೇಳಿ ಪ್ರತಿಯೊಂದು ಸಿಗುತ್ತೆ. ಮತ್ತು ತುಂಬಾ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಒಳಗಡೆ ಹೋದರೆ ಪ್ರತಿಯೊಂದು ವೆರೈಟಿನೂ ನೀವು ನೋಡ್ತೀರಾ ಅಂತ ಹೇಳ್ಬೋದು. ಯಾವುದೆಲ್ಲ ನೀವು ನೋಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಕಂಪ್ಲೀಟಾಗಿ ಏನೆಲ್ಲ ಇದೆ ಲೂಲು ಮಾಲಲ್ಲಿ ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಸ್ಟಾರ್ಟಿಂಗ್ ಎಂಟರ್ ಆದ ತಕ್ಷಣವೇ ಈ ಸೈಡು ಬುಕ್ಸ್ಗಳಿವೆ. ಸೊ ಏನಪ್ಪ ಅಂದರೆ ಪ್ರತಿಯೊಂದು ಬುಕ್ಸ್ ಇದೆ. ಸ್ಟೋರಿ ಬುಕ್ಕು, ಮಕ್ಕಳಿಗೆ ಯಾವುದು ಎಲ್ಲ ಓದ್ಬೋದು, ಆ ಥರ ಎಲ್ಲ ಇನ್ಫಾರ್ಮೇಟಿವ್ ಆಗಿರುವಂಥ ಬುಕ್ಸ್ಗಳು ಇದೆ. ಆಮೇಲೆ ಜ್ಯೂಸಸ್ಸು, ಆಮೇಲೆ ಪ್ರತಿಯೊಂದು ಏನೇನು ಮನೆ ಸಾಮಾನುಗಳು ಬೇಕು ಅದೆಲ್ಲನೂ ಕೂಡ ಇಲ್ಲಿದೆ. ಬೇಳೆಗಳಾಗಿರಲಿ, ಅಕ್ಕಿಗಳಾಗಿರಲಿ ಎಲ್ಲವನ್ನೂ ಇದೆ. ಹಾಗೆ ಈ ಥರ ಚಟ್ನೀಸ್ಗಳು ತುಂಬಾ ಚೆನ್ನಾಗಿದೆ. ಚಟ್ನಿ ಡಿಫ್ರೆಂಟ್ ಕೈಂಡ್ ಆಫ್ ಚಟ್ನೀಸು, ಪಿಕಲ್ಸು ಅದೆಲ್ಲ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಇದೆ. ಸೊ ಲೈಕ್ ಏನಾದರೂ ಫುಡ್ಡು, ರೋಟಿ ಕೂಡ ಇದೆ. ಲೈಕ್ ಪ್ರತಿಯೊಂದು ಐಟಮ್ಸು ವೆರೈಟೀಸಾಗಿ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಮಾಲನ್ನು ನೀವೆಲ್ಲ ವೀಕೆಂಡ್ಸಲ್ಲಿ ವಿಸಿಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ತುಂಬಾ ರಶ್ ಇರುತ್ತೆ ಅಂತ ಹೇಳ್ಬೋದು. ಸೊ ನಾವು ವೀಕೆಂಡಿಗೆ ಹೋಗಿದ್ವಿ. ಸೊ ಆಫೀಸ್ ಇರೋದ್ರಿಂದ ವೀಕೆಂಡ್ ಹೋಗಬೇಕಾಗುತ್ತೆ. ಸೊ ವೀಕೆಂಡ್ ಹೋಗಿದ್ವಿ, ಲೈಕ್ ತುಂಬಾ ರಶ್ ಇತ್ತು. ಸಂಡೇ ಹೋಗಿದ್ವಲ್ಲ, ತುಂಬ ರಶ್ ಇತ್ತು. ಸೊ ಆಚೆ ಕೂಡ ತುಂಬ ರಶ್ ಇತ್ತು. ಸೊ ಒಳಗಡೆ ಕೂಡ ಅಷ್ಟೇ ರಶ್ ಇತ್ತು ಅಂತ ಹೇಳ್ಬೋದು. ಹಾಗೆ ಪ್ರೈಸ್ ರೇಂಜ್ ಬಂದರೆ ಅಷ್ಟೇನು ಜಾಸ್ತಿ ಇಲ್ಲ ಅಂತ ಹೇಳ್ಬೋದು. ಒಂದು ತೊಗೋಬೋದು ಆ ಥರ. ಕ್ವಾಲಿಟಿನೂ ಚೆನ್ನಾಗಿದೆ. ಪ್ರತಿಯೊಂದು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲೇ ಇದು ಚಿಪ್ಸ್ ತೊಗೊಂಡೆ ನಾನು, ಒಂದು 2 ಪ್ಯಾಕೆಟ್ ಅಲ್ಲಿಂದ ಚಿಪ್ಸ್ ತೊಗೊಂಡು. ಹಾಗೆ ಇಲ್ಲಿ ಪ್ರತಿಯೊಂದು ಮನೆ ಐಟಮ್ಸು ನಿಮ್ಗೆ ಏನು ಬೇಕು, ಹಾಗೆ ಲೈಕ್ ಇದೆಲ್ಲ ಡಾಗ್ ಫೀಡ್ ಮಾಡುವಂಥ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಡಾಗಿಗೆ ಏನೇನು ಪೆಡಿಗ್ರಿ, ಅದ್ರದ್ದು ಏನಾದರೂ ನೆಸೆಸರೀಸು, ಕ್ಯಾಟಿಗೆ ಏನು ಬೇಕು ಅದೆಲ್ಲನೂ ಪ್ರತಿಯೊಂದೂ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಹೀಗೆ ಪ್ಲಾಂಟ್ಸ್ಗಳು ಕೂಡ, ಇಂಡೋರ್ ಸಮ್ ಪ್ಲಾಂಟ್ಸ್ ಕೂಡ ಇದೆ. ವೆಜಿಟೇಬಲ್ಸು ಕೂಡ ಅಷ್ಟೇ ಫ್ರೆಶ್ ಆಗಿ ಅನಿಸುತ್ತೆ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ಟೈಪ್ ಆಫ್ ವೆಜಿಟೇಬಲ್ಸ್ ಕೂಡ ಇದೆ. ಹಾಗೆ ಫಿಶ್ಶು ನನಗಿದು ತುಂಬ ಲೈಕ್ ಆಯಿತು. ಸೊ ಫಿಶನ್ನು ಈ ಥರ ಇತ್ತಲ್ಲ, ಇದು ತುಂಬ ಲೈಕ್ ಆಯಿತು. ಸೊ ಫಿಶ್ ಕೂಡ ಅಲ್ಲಿ ಈ ಥರ ನೀವು ತೊಗೋಬೋದು, ನಿಮ್ಮ ಮನೆಗೆ ಚೆನ್ನಾಗಿ ಅನಿಸುತ್ತೆ, ಲೈಕ್ ಇಟ್ಕೋಬೋದು. ನೆಕ್ಸ್ಟು ಹಾಗೆ ನೋಡ್ಕೊತ ಹೋದರೆ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ನೋಡಿ ಪ್ರತಿಯೊಂದು ಮಶ್ರೂಮ್ ತೊಗೊಂಡ್ವಿ 1 ಪ್ಯಾಕೆಟು ನಾವು. ಸೊ ಮಶ್ರೂಮ್ ಕೂಡ ಚೆನ್ನಾಗಿದೆ. ಹಾಗೆ ಇಲ್ಲಿ ನಾನ್ ವೆಜ್ ಕೂಡ ಸಿಗುತ್ತೆ. ಲೈಕ್ ನಾನ್ ವೆಜ್ ಫಿಶ್ಶು, ಲ್ಯಾಂಬು, ರ್ಯಾಬಿಟು ಅದೆಲ್ಲ ಪ್ರತಿಯೊಂದು ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನ್ ವೆಜ್ ಐಟಮ್ಸ್ನೆಲ್ಲ ಇಲ್ಲಿ ಅದಕ್ಕೆ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ವಲ್ಪ. ಸೊ ನಾವು ಬೇರೆ ಹೈಪರ್ ಮಾರ್ಟಿಗೆ ಕಂಪೇರ್ ಮಾಡಿದರೆ ಈ ಹೈಪರ್ ಮಾರ್ಟಲ್ಲಿ ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಪ್ರತಿಯೊಂದು ಕೂಡ ಕ್ವಾಲಿಟಿ ವೈಸೂ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕ್ಲೀನ್ಲಿನೆಸ್ಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು.
ಸೊ ನೀವು ಒಂಥರ ಒನ್ ಟೈಮ್ ಲೂಲು ಮಾಲ್ಗೆ ವಿಸಿಟ್ ಮಾಡಿ ಇದೆಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಸಖತ್ತಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ ಎಲ್ಲನೂ ಕೂಡ. ಹಾಗೆ ವೆಜಿಟೇಬಲ್ಸ್ ಕೂಡ ಇರುತ್ತೆ, ಫಿಶ್ ಕೂಡ ಇರುತ್ತೆ, ಮತ್ತು ಈ ಥರ ಇದೆಲ್ಲ ಸಿಗುತ್ತಲ್ವ, ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಕ್ರ್ಯಾಬ್ಸ್ ಕೂಡ ಸಿಗುತ್ತೆ, ಫಿಶ್ ಇದೆಯಲ್ಲ. ಸೊ ನನ್ನ ಮಗಳು ಫಿಶನ್ನು ಹೋಲ್ಡ್ ಮಾಡ್ತಾಯಿದ್ಲು, ಅವ್ರ ಡ್ಯಾಡಿ ಕೊಟ್ಟಿದ್ರು ಒಂದು ಫಿಶನ್ನು ಹಿಡ್ಕೊಂಡಿದ್ಲು. ಈ ಥರ ಫಿಶ್ ಕೂಡ ಈ ಥರ ಸಿಗುತ್ತೆ. ನೀವು ಫಿಶ್ ತಿನ್ನೋರಾಗಿದ್ದರೆ ಫಿಶ್ ಕೂಡ ಅಲ್ಲಿ ನೀವು ಬೈ ಮಾಡ್ಬೋದು. ಒಂದು ಕಾರ್ಟನ್ನು ತೊಗೊಂಡು ನೀವು ಪ್ರತಿಯೊಂದು ತೊಗೊಳ್ಳೋಂಥ ಐಟಮ್ಸ್ನೆಲ್ಲ ನೀವು ಅದರಲ್ಲಿ ಹಾಕ್ಕೊಂಡು ಲಾಸ್ಟಿಗೆ ನೀವು ಆ ಕಾರ್ಟನ್ನು ನೀವು ಎಲ್ಲಾದರೂ ಪ್ಲೇಸ್ ಮಾಡಿ ಹೋಗ್ಬೋದು ಅಂತ ಹೇಳ್ತೀನಿ. ಅಷ್ಟೇ. ನಿಮಗೆ ಫ್ರೂಟ್ಸ್ ಕೂಡ ಚೆನ್ನಾಗಿರುತ್ತೆ, ವೆಜಿಟೇಬಲ್ಸ್ ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ. ಲೈಕ್ ವೆಜಿಟೇಬಲ್ಸ್ ನೀವು ಎಲ್ಲ ಟೈಪ್ ವೆಜಿಟೇಬಲ್ಸನ್ನು ನೋಡ್ಬೋದು ಅಂತ ಹೇಳ್ತೀನಿ. ಲೈಕ್ ಸೌತ್ ಇಂಡಿಯನ್ಸ್ ಏನೆಲ್ಲ ತಿಂತಾರಲ್ಲ ಆ ವೆಜಿಟೇಬಲ್ಸ್ನೆಲ್ಲ ಇಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ. ಸೊ ಇಂಡಿಯನ್ಸು ತಿನ್ನೋ ಐಟಮ್ಸ್ ಕೂಡ ಇರುತ್ತೆ. ಹಾಗೆ ಇಲ್ಲಿ ಬೆರೀಸ್ ಬಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೆರೀಸ್ ಇದೆ, ಮಲ್ಬರೀಸ್, ಗೂಸ್ಬೆರೀಸ್. ಸೊ ಡಿಫ್ರೆಂಟಾಗಿ ನಾವು ಹೊಸದಾಗಿ ನೋಡ್ತೀವಿ ಅಂತಲೇ ಹೇಳ್ಬೋದು. ನಾನಂತೂ ಹೊಸದಾಗಿ ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಈ ಒಂದು ಮಾಲ್ಗೆ ಬಂದರೆ. ನನಗೆ ತುಂಬಾ ಇಷ್ಟ ಈ ಮಾಲು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಒನ್ ಟೈಮ್ ಈ ಲೂಲು ಹೈಪರ್ ಮಾರ್ಕೆಟನ್ನು ವಿಸಿಟ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ ನಿಮಗೆ ಅಂತಲೇ ಹೇಳ್ಬೋದು ನಾನು. ಸೊ ಈ ಮಾಲು ನಾನು 4 ಟೈಮ್, ಸೊ ದಿಸ್ ಇಸ್ ದ 4th ಟೈಮ್ ಅಂತಲೇ ಹೇಳ್ಬೋದು ವಿಸಿಟ್ ಮಾಡ್ತಿರೋದು. ಸೊ ನನಗೆ ಈ ಮಾಲ್ ತುಂಬಾ ಇಷ್ಟ. ನಮ್ಮ ಮನೆಗೆ ಯಾರಾದರೂ ಬಂದರೆ ನಾನು ಈ ಮಾಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೋದು. ನನಗೆ ತುಂಬಾ ಇಷ್ಟ. ಪ್ರತಿಯೊಂದು ವೆರೈಟಿ ನೋಡ್ತೀವಲ್ಲ ಮಾಲಲ್ಲಿ, ಅದನ್ನೆಲ್ಲ ತಗೊಳ್ಳೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಫುಡ್ಡು ಕೂಡ ಲೈಕ್ ಏನಾದರೂ ಸ್ನ್ಯಾಕ್ಸ್ ಐಟಮ್ಸು ಎಲ್ಲ ಇದೆ. ಲೈಕ್ ಸ್ನ್ಯಾಕ್ಸ್ ಐಟಮ್ಸು ಚೀಪ್ ಆ್ಯಂಡ್ ಬೆಸ್ಟ್ ಇದೆ ಅಂತ ಹೇಳ್ಬೋದು. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗೆ ಟೇಸ್ಟ್ ವೈಸ್ ಕೂಡ ಇಟ್ ಇಸ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವು ಫುಡ್ ಐಟಮ್ಸು ಏನೇನು ಬೇಕು ನಮಗೆಲ್ಲ ಒಂದಿಷ್ಟು ತೊಗೊಂಡ್ವಿ, ಫ್ರೂಟ್ಸ್ಗಳನ್ನೆಲ್ಲ ತೊಗೊಂಡು ಅಲ್ಲಿಂದ ನಾವು ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು. ಸೊ ತಿನ್ನೋಕೆ ಏನಿದೆ ಅಂತಂದರೆ ಅಲ್ಲೇ ಪ್ಲೇಸಸ್ ಇರುತ್ತೆ. ಲೈಕ್ ಏನಾದರೂ ನೀವು ಕೆಳಗಡೆ ತೊಗೊಂಡು ಎಲ್ಲ ಬಿಲ್ಲಿಂಗ್ಸ್ ಎಲ್ಲ ಮಾಡಿಕೊಂಡು ನೀವು ಹೋಗಿ ಮೇಲ್ಗಡೆ ಕೂತ್ಕೊಂಡು ನೀವು ತಿನ್ಬೋದು. ಆ ಥರ ಆಪ್ಷನ್ ಇದೆ. ಮೇಲೆ ತುಂಬ ಸಖತ್ತಾಗಿದೆ, ಸ್ಪೇಷಿಯಸ್ ಆಗಿದೆ ತುಂಬಾ. ಅಲ್ಲೆಲ್ಲ ಬೆಂಚಸ್ಸು, ಚೇರ್ಸು ಎಲ್ಲ ಹಾಕಿದ್ದಾರೆ. ಅದು ಸಖತ್ತಾಗಿದೆ ಆ ಜಾಗ ಕೂಡ. ಅಲ್ಲಿ ಕೂತ್ಕೊಂಡು ನೀವು ಇಲ್ಲೆಲ್ಲ ತೊಗೊಂಡು ಹೋಗಿ ಅಲ್ಲಿ ಎಂಜಾಯ್ ಮಾಡ್ಬೋದು. ಸೊ ನಾನು ನನ್ನ ಮಗಳಿಗೆ ಸ್ವಲ್ಪ ಉಪ್ಮಾ ತೊಗೊಳ್ಳೋಣ ಅಂತ ಹೇಳಿ ಉಪ್ಮಾ ಒಂದು ಇಷ್ಟಲ್ಲೇ ಪ್ರೈಸ್ ಕೂಡ ರೀಸನೇಬಲ್ ಆಗಿರುತ್ತೆ. ಸೊ ಉಪ್ಮಾ ನಿಮಗೆ ಎಷ್ಟು ಬೇಕು ಅಷ್ಟು ನೀವು 500 ಗ್ರಾಮ್ಸಿಗೆ ಅವರು ರೇಟ್ ಹಚ್ಚಿರ್ತಾರೆ. ಸೊ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಉಪ್ಮಾನ ತೊಗೊಂಡು ತಿನ್ಬೋದು ಅಂತಲೇ ಹೇಳ್ತೀನಿ. ಹಾಗೆ ಹಸ್ಬೆಂಡು ಒಂದಿಷ್ಟು ರೋಲ್ಸ್ಗಳನ್ನು ಹಾಗೆ ಒಂದಿಷ್ಟು ಚಿಲ್ಲಿ ಗೋಬಿನ ತೊಗೊಂಡಿದ್ದೆ. ಆಮೇಲೆ ತಿನ್ನೋ ಐಟಮ್ಸ್ ಎಲ್ಲ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಒಂದಿಷ್ಟು ಐಟಮ್ಸ್ ತಿನ್ನೋದೆಲ್ಲ ತೊಗೊಂಡಿದ್ವಿ. ಸೊ ಇದನ್ನೆಲ್ಲ ತೊಗೊಂಡು ಮೇಲೆ ಒಂದು ಜಾಗ ಇರುತ್ತೆ, ಸ್ಪೇಷಿಯಸ್ ಆಗಿರುತ್ತೆ. ಅಲ್ಲಿ ಕೂತ್ಕೊಂಡು ನೀವು ತಿಂದು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಕೆಳಗಡೆ ತಿನ್ನೋ ಆಪ್ಷನ್ ಇದೆ, ಅಲ್ಲೇ ಬೆಂಚಸ್ ಇದೆ. ಬಟ್ ಇಲ್ಲೇ ತೊಗೊಂಡು ಒಂದು ಕೌಂಟರ್ ಇದೆ, ಆ ಕೌಂಟ್ರಲ್ಲಿ ತೊಗೊಂಡ್ರೆ ಮಾತ್ರ ಅಲ್ಲಿ ಕೂತ್ಕೊಳ್ಳೋಕ್ಕೆ ಆಪ್ಷನ್ ಇದೆ ಅಂತೆ. ಸೊ ಈ ಥರ ನಾವೇನಾದರೂ ಸ್ನ್ಯಾಕ್ಸ್ ಅದನ್ನೆಲ್ಲ ತೊಗೋತೀವಿ ಅಂತಂದರೆ ನಾವು ಮೇಲೇ ಹೋಗಿ ತಿನ್ಬೇಕಂತಲೇ ಹೇಳಿದರು. ಸೊ ಮೇಲೆ ಈಸಿಯಾಗಿ ನೀವು ಲೈಕ್ ಲಿಫ್ಟ್ ಇದೆ, ಲಿಫ್ಟಲ್ಲಿ ನೀವು ಹೋಗ್ಬೋದು ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಬೇಬಿಕಾರ್ನ್ ಮಂಚೂರಿ ಇತ್ತು, ಲೈಕ್ ಡ್ರ್ಯಾಗನ್ ಪನ್ನೀರ್ ಇತ್ತು, ಮತ್ತು ಡಿಫ್ರೆಂಟ್ ವೆರೈಟೀಸ್ ಅಂತ ಹೇಳ್ತೀನಿ. ಎಲ್ಲ ಪ್ರತಿಯೊಂದು ವೆರೈಟಿನೂ ಟ್ರೈ ಮಾಡಬೇಕು ಅಂತಂದರೆ ನೀವು ಮಸ್ಟ್ ವಿಸಿಟ್ ಟು ದಿಸ್ ಲೂಲು ಹೈಪರ್ ಮಾರ್ಕೆಟ್ ಅಂತಲೇ ಹೇಳ್ತೀನಿ. ನನಗೆ ತುಂಬಾ ಇಷ್ಟ. ಸೊ ಹೈಲಿ ರೆಕಮೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು ನಾನು. ಗೇಮ್ಸ್ ಕೂಡ ಇದೆ. ಸೊ ಲೈಕ್ ಗೇಮ್ ಸೆಕ್ಷನ್ನು ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಲೈಕ್ ಕಾರ್ಡ್ ಏನಾದರೂ ನೀವು ಮಾಡಿಸ್ಕೊಂಡು ಗೇಮ್ ಆಡ್ತೀನಿ ಅಂತಂದರೆ ಸಖತ್ತಾಗಿದೆ ಅದು ಕೂಡ. ಸೊ ನನ್ನ ಮಗಳು ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ಇವಾಗ ಯಾವ್ದು ಗೇಮ್ಸು ಆಡಲ್ಲ. ಸೊ ಅವಳು ದೊಡ್ಡವಳಾದಮೇಲೆ ಸೊ ಒಂದು ಟೈಮ್ ಗೇಮ್ಸಿಗೂ ಕಾರ್ಡ್ನೆಲ್ಲ ಮಾಡಿಸ್ಕೊಂಡು ವಿಸಿಟ್ ಮಾಡಬೇಕಂತ ಮಾಡ್ತಾಯಿದ್ದೆ ನಾನು. ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗಂತೂ ಲೂಲು ಮಾಲನ್ನು ತುಂಬ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದರೆ ಲೂಲು ಮಾಲ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಲೈಕ್ ಸ್ವೀಟ್ಸ್ ಕೂಡ ಇದೆ, ಡೋನಟ್ಸ್ ಇದೆ. ಲೈಕ್ ಸ್ವೀಟಲ್ಲೂ ತುಂಬಾ ವೆರೈಟೀಸ್ ಆಫ್ ಸ್ವೀಟ್ಸನ್ನು ನೋಡ್ತೀರ ಅಂತ ಹೇಳ್ಬೋದು. ಕೇಕ್ಸ್ ಇದೆ, ಡೋನಟ್ಸ್ ಇದೆ. ಸೊ ಅಲ್ಲಿಂದ ನಾವೆಲ್ಲ ತೊಗೊಂಡು ಈ ಕಡೆ ಬಿಲ್ ಮಾಡೋ ಕೌಂಟರಿಗೆ ಬಂದು ಬಿಲ್ ಮಾಡಿಸ್ಕೊಂಡ್ವಿ. ಅಲ್ಲೇನೋ ಒಂದು ಲೈಕ್ ಇವೆಂಟ್ ಟೈಪ್ ಏನೋ ನಡೀತಾ ಇತ್ತು ಆ ಸೈಡು. ಸೊ ಅಲ್ಲಿದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಅಲ್ಲಿಂದ ನಾವು ತೊಗೊಂಡು ನೆಕ್ಸ್ಟು ತಿನ್ನೋದು ಐ ಥಿಂಕ್ 3rd ಫ್ಲೋರ್ ಏನೋ 2nd ಫ್ಲೋರಲ್ಲಿ ಇದೆ ಅನಿಸುತ್ತೆ. 2nd ಫ್ಲೋರಲ್ಲಿ ಲೈಕ್ ಸ್ಪೇಷಿಯಸ್ ಆಗಿ ಜಾಗ ಇದೆಯಲ್ಲ, ಅಲ್ಲಿ ಬೆಂಚಸ್ ಎಲ್ಲ ಹಾಕಿರ್ತಾರೆ. ಸೊ ಅಲ್ಲಿ ಕೂತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು ತೊಗೊಂಡಿದ್ದನ್ನೆಲ್ಲ. ಸೊ ನಾವೆಲ್ಲ ತೊಗೊಂಡು ಲಿಫ್ಟಲ್ಲಿ ಹೋಗಿ ಸೊ ಅಲ್ಲಿ ಹೋಗ್ತಾ ಇದ್ವಿ ನಾವು.
ಇನ್ನೊಂದೇನಪ್ಪ ಅಂತಂದರೆ ನೀವೇನಾದರೂ ಶಾಪಿಂಗ್ ಮಾಡ್ತೀರಾ ಅಂತಂದರೆ ಪ್ರತಿಯೊಂದು ಬ್ರ್ಯಾಂಡ್ದು ಕೂಡ ಇದೆ ಅಂತ ಹೇಳ್ಬೋದು. ಝೂಡಿಯೋ ಇದೆ, ವೆಸ್ಟ್ ಸೈಡ್ ಇದೆ, ಟ್ರೆಂಡ್ಸ್ ಇದೆ, ಸೊ ಮ್ಯಾಕ್ಸ್ ಇದೆ. ಪ್ರತಿಯೊಂದು ಬ್ರ್ಯಾಂಡು ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಕಲೆಕ್ಷನ್ಸ್ ಕೂಡ ಚೆನ್ನಾಗಿರುತ್ತೆ. ಇವ್ರದ್ದೇ ಒಂದು ಲುಲು ಫ್ಯಾಷನ್ ಮಾಲ್ ಅಂತಲೂ ಇದೆ. ಸೊ ಅಲ್ಲಿ ಕೂಡ ನೀವು ನಿಮಗೆ ಇಷ್ಟವಾದಂಥ ಬಟ್ಟೆಗಳನ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಸೊ ಮೇಲೆ ಲಾಸ್ಟ್ ಫ್ಲೋರಲ್ಲಿ ಈ ಥರ ಚೆನ್ನಾಗಿ ಅನಿಸ್ತು. ಇದು ಒಂಥರ ಲೈಕ್ ಇಲ್ಲೇ ಬೆಂಚಸ್ಸು ಈ ಥರ ಸ್ಪೇಷಿಯಸ್ ಆಗಿರುತ್ತೆ ಅಂದಲ್ಲ, ಈ ಥರ ಬೆಂಚಸ್ ಇರುತ್ತೆ. ಸೊ ನಾವಲ್ಲಿ ನಮ್ಮ ಹಸ್ಬೆಂಡು ಮಟನ್ ಬಿರಿಯಾನಿ ತೊಗೊಂಡಿದ್ರು. ಅಲ್ಲಿ ಬಿರಿಯಾನಿ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಕ್ವಾಲಿಟಿ. ಬೇರೆ ಹೋಟೆಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿದು ಕ್ವಾಲಿಟಿನೂ ಸಖತ್ತಾಗಿತ್ತು. ಸೊ ಅಲ್ಲಿ ಮೇಲೆ ಕೂತ್ಕೊಂಡು ನಾವು ಸ್ವಲ್ಪ ನಾವು ತೆಗೆದುಕೊಂಡಂತಹ ಮಟನ್ ಬಿರಿಯಾನಿನ ಎಂಜಾಯ್ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡ್ಬೋದು ನೀವು, ಅದು ಪ್ಲೇಸ್ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಈ ಥರ ಬೆಂಚಸ್ಸು ಈ ಥರ ಎಲ್ಲ ಹಾಕಿರ್ತಾರೆ, ಚೇರ್ಸ್ನೆಲ್ಲ ಲೈಕ್ ಟೇಬಲ್ ಚೇರ್ಸು ಆ ಥರ ಎಲ್ಲ ಇರುತ್ತೆ. ಸೊ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಮಕ್ಕಳು ಕೂಡ ಈ ಮಾಲಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ನನ್ನ ಮಗಳು ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ಲು. ಸೊ ಅಲ್ಲಿಂದ ಇದು ದಿಸ್ ಈಸ್ ಲಾಸ್ಟ್ ಫ್ಲೋರ್ ಅಂತಲೇ ಹೇಳ್ಬೋದು. ಇಲ್ಲಿ ಲಾಸ್ಟ್ ಫ್ಲೋರಲ್ಲಿ ಸ್ವಲ್ಪ ಶಾಪಿಂಗ್ ಐಟಮ್ಸ್ನೆಲ್ಲ ಇಟ್ಟಿದ್ರು. ಲೈಕ್ ಡಿಫ್ರೆಂಟಾಗಿ ಶಾಪ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿತ್ತು. ಕುರ್ತೀಸು ಅದೆಲ್ಲ ಇತ್ತು. ನಾನು ಅಷ್ಟೊಂದೇ ನೋಡೋಕ್ಕೆ ಹೋಗಲಿಲ್ಲ, ಬೇರೆ ಕಡೆ ತೊಗೊಂಡಿದ್ದೆ ನಾನು ಆಲ್ರೆಡಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನೋಡೋಕ್ಕೆ ಹೋಗಲಿಲ್ಲ ಅಷ್ಟೊಂದೇನು. ಬಟ್ ಶಾಪಿಂಗ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ರು, ಚೆನ್ನಾಗಿತ್ತು ನೋಡೋಕ್ಕೆ. ಸ್ವಲ್ಪ ಕುರ್ತೀಸ್ ಹೋಗಿ ನೋಡಿದೆ. ಸೊ ಚೆನ್ನಾಗಿತ್ತು ಕುರ್ತೀಸ್ ಎಲ್ಲ. ಸೊ ನೀವು ಏನಾದರೂ ಶಾಪಿಂಗ್ ಮಾಡ್ತೀರಾ ಅಂದರೆ ಇಲ್ಲಿ ಪ್ರಿಫರ್ ಮಾಡ್ಬೋದು. ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಅಂತ ಹೇಳ್ಬೋದು. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.